ಇಡೀ ಕರ್ನಾಟಕವೇ ಕಾಯ್ತಾ ಇದ್ದಂಥ ಅನುಶ್ರೀ ಮದುವೆ ಅಂತೂ ಇಂತೂ ಭರ್ಜರಿಯಾಗಿ ನಡೆದಿದೆ. ಆದರೆ ಮದುವೆಯಾದ ನಂತರ ಅನುಶ್ರೀ ಇದೀಗ ಗಂಡನ ಮನೆ ಕೊಡಗಿನಲ್ಲಿದ್ದಾರೆ. ಕೊಡಗಿನಲ್ಲಿ ಅನುಶ್ರೀ ಅವರನ್ನ ಬಹಳ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಅಷ್ಟು ಮಾತ್ರವಲ್ಲ, ಅದ್ಧೂರಿಯಾದ ಸ್ವಾಗತ ಕೂಡ ಸಿಕ್ತು. ಇದೇ ಸಂದರ್ಭದಲ್ಲಿ ಕೆಲ ದಿನಗಳಿಂದ ರೋಷನ್ ಕೋಟ್ಯಾಧಿಪತಿ ಅಂತ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇತ್ತು. ಆದರೆ ಮದುವೆ ದಿನ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ನನ್ನ ಗಂಡ IT ಉದ್ಯೋಗಿ ಅನ್ನೋದನ್ನು ಅನುಶ್ರೀ ಸ್ಪಷ್ಟಪಡಿಸಿದರು. ಆದರೆ ಅನುಶ್ರೀ ಇಲ್ಲಿ ರೋಷನ್ ಅವರ ನಿಜವಾದಂಥ ಐಡೆಂಟಿಟಿಯನ್ನು ಮುಚ್ಚಿಟ್ಟಿದ್ದಾರೆ. ಹೌದು, ರೋಷನ್ ನಿಜಕ್ಕೂ ಕೋಟ್ಯಾಧೀಶ್ವರರೇ. ಕೊಡಗಿನಲ್ಲಿ 100 ಎಕರೆ ಜಮೀನನ್ನು ಹೊಂದಿದ್ದಾರೆ. ಅದರ ಜೊತೆಗೆ ಒಂದು ರೆಸಾರ್ಟ್ ಒಂದನ್ನು ಕೂಡ ರೋಷನ್ ಹೊಂದಿದ್ದಾರೆ. ಹಾಗಾಗಿ ರೋಷನ್ ಕೋಟ್ಯಾಧಿಪತಿ ಅನ್ನುವಂಥ ವಿಚಾರವನ್ನು ಮುಚ್ಚಿಟ್ಟು ನಾವು ಸರಳವಾಗಿದ್ದೀವಿ ಅನ್ನುವಂಥ ರೀತಿಯಲ್ಲೇ ಅನುಶ್ರೀ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ಆದರೆ ಅನುಶ್ರೀ ಗಂಡ ನೀವಂದುಕೊಂಡಷ್ಟು ಸಿಂಪಲ್ ಅಲ್ಲ, ಅಥವಾ ಅನುಶ್ರೀ ಹೇಳಿದಷ್ಟು ಸಿಂಪಲ್ ಕೂಡ ಅಲ್ಲ. ಆತನಿಗೆ ಕೊಡಗಿನಲ್ಲಿ ಬಹಳಷ್ಟು ಜಮೀನಿದ್ದು ಅವರ ತಂದೆಯ ಮನೆಯಿಂದಲೂ ಕೂಡ ಬಹಳ ಶ್ರೀಮಂತಿಕೆಯನ್ನು ರೋಷನ್ ಹೊಂದಿದ್ದಾರೆ. ಅದರ ಜೊತೆಗೆ ಅವರು ಬೆಂಗಳೂರಿನಲ್ಲಿ IT ಉದ್ಯೋಗಿಯಾಗಿಯೂ ಕೆಲಸ ಮಾಡ್ತಿದ್ದಾರೆ.